ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೊದಲನೇದಾಗಿ ಹೊಸ ವರ್ಷದ ಮತ್ತು ಸಂಕ್ರಾಂತಿಯ ಶುಭಾಶಯಗಳನ್ನು ಅಖಂಡ ಬಳ್ಳಾರಿ ಜಿಲ್ಲೆಯ ಪ್ರಜೆಗಳಿಗೆ ನಾನು ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತು ಸಂಸದರ ಕಚೇರಿಯನ್ನು ಮೊದಲನೇದಾಗಿ ವಿಜಯನಗರ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಇವತ್ತು ಉದ್ಘಾಟನೆಯನ್ನು ಮಾಡಿದ್ವಿ. ಜೊತೆಗೆ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಇವತ್ತು ಉದ್ಘಾಟನೆಯನ್ನು ಮಾಡಿದ್ವಿ. ದೇವರಲ್ಲಿ ಕನಕದುರ್ಗಂನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಸಂಸದರ ಕಡೆಯಿಂದ ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರದ ಸಂಸದರ ಹಾಕ್ರಿ ಸರ್, ಲೈಟಿಂಗ್ ಹೋಗುತ್ತೆ, ಲೈಟಿಂಗ್ ಕಡೆಯಿಂದ ಇವತ್ತೇನೋ ರಾಷ್ಟ್ರೋತ್ತರಗಳು ಇದ್ವು ಅದನ್ನೆಲ್ಲದನ್ನೂ ಪೂರೈಸಿ ಭಗವಂತ ಬಂದರಿಗೆ ಒಂದು ಒಳ್ಳೇದಾಗಲಿ ಅಂತೇಳಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಕಚೇರಿನ ಉದ್ಘಾಟನೆ ಮಾಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆ ಅಖಂಡ ಬಳ್ಳಾರಿ ಪ್ರಜೆಗಳಿಗೆ ನಾನು ಸಂಸದನಾಗಿದ್ದಕ್ಕೆ ಇವತ್ತು ಅವಕಾಶ ಆಯಿತು. ಅವರಿಗೆ ಒಂದು ಧನ್ಯವಾದಗಳು ಕೂಡ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಅವರ ಒಂದು ಭವಿಷ್ಯ ಯಾವ ಥರ ರೂಪಿಸಬೇಕು, ಯಾವ ಥರ ಒಬ್ಬ ಜನಪ್ರತಿನಿಧಿಯಾಗಿರಬೇಕು ಅಂತೇಳಿ ಅವರಿಗೆ ಅವರ ಭವಿಷ್ಯವನ್ನು ರೂಪಿಸೋಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಮ ಸಹಕಾರ ಕೂಡ ನಾನು ಕೊಡ್ತಾ ಇದ್ದೀನಿ. ಈಗ ಸಂಸದರಿಗೆ ಬಹಳ ಸಮಸ್ಯೆ ಇದೆ, ಅದರಲ್ಲೂ ಈ ಬಳ್ಳಾರಿ ಹಾಸ್ಪಿಟಲ್ ಬಂದ್ರೆ ರೈಲ್ವೆ ಬಹಳ ಸಮಸ್ಯೆ ಇದೆ. ಎಲ್ಲ ಓಪಿ ಅರ್ಧ ಕಾಮಗಾರಿ ಇದೆ, ಅದಕ್ಕೆ ವೇಗ ಕೊಡಬೇಕಂದ್ರೆ ತಾವೇ ಮುಂದಿರಬೇಕು. ಖಂಡಿತವಾಗ್ಲೂ ಈಗಾಗಲೇ ಹೊಸಪೇಟೆ ಮತ್ತು ಬಳ್ಳಾರಿ ವಿಜಯನಗರ ಮತ್ತು ಬಳ್ಳಾರಿ ಭಾಗದಲ್ಲಿ ಗಣೇಶ್ ಕ್ಷೇತ್ರದಲ್ಲಿ ಈಗಾಗಲೇ ನಾನು ಪ್ಲಾನ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಇವತ್ತು ಹೊಸಪೇಟೆ ಇದರಲ್ಲಿ ಅಲ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಮೋತಿ ರೈಲ್ವೆ ಬಿಟ್ ಕೂಡ ಅದನ್ನ ಅಂದ್ರೆ ಒಂದು ಕೂಡ ಮಾಡಬೇಕು ಅಂತ ಹೇಳಿ ಎಲ್ಲ ಚರ್ಚೆ ಎಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಹರಿಗುಮ್ಮಳ್ಳಿ ಕ್ಷೇತ್ರದಲ್ಲಿ ಲೆವೆಲ್ ಕ್ರಾಸಿಂಗ್ ಅಲ್ಲಿ ಕೂಡ ಒಂದು 4 ಇದಾವೆ. ಅದನ್ನು ಕೂಡ ಒಟ್ಟಾರೆಯಾಗಿ ನಾನು ರೈಲ್ವೆ ಮಿನಿಸ್ಟ್ರಿಗೆಲ್ಲ ನಾನು ಕೊಟ್ಟಿದ್ದೀವಿ. ಈ ಬಜೆಟ್ನಲ್ಲಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ತಗೊಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಸಿದ್ದಮ್ಮನಹಳ್ಳಿ ಬ್ರಿಡ್ಜ್ ಇತ್ತು, ಅದು ಆಲ್ಮೋಸ್ಟ್ ಅದು ಒಳ್ಳೆ ಒಂದು ಸ್ಪೀಡಲ್ಲಿ ಇವತ್ತು ಕೆಲಸ ಮುಗಿತಾ ಇದೆ. ಮ್ಯಾಕ್ಸಿಮಮ್ ಬಸವ ಜಯಂತಿ ಅದು ಉದ್ಘಾಟನೆ ಕೂಡ ಮಾಡ್ಕೊಂಡು ನಾನು ಅದು ಮೊನ್ನೆ ಸ್ಟೀಲ್ ಕೂಡ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಅಂತ ಪರಿಸ್ಥಿತಿ ಇದೆ. ಏನೇ ಸಮಸ್ಯೆ ದುಡ್ಡು ಬಂದಿದೆ ಸರ್, ವರ್ಕ್ ಫಾಸ್ಟ್ ಆಗ್ತಾರೆ ಸರ್. ನಮ್ಮ ಈ ಸುಧಾಕರ್ ಲೈನ್ ಇದೆ ಸರ್, ಆಮೇಲೆ ಸಿದ್ದಮ್ಮನಹಳ್ಳಿ ಹಂಗೆ ಸರ್, ಅದನ್ನು ಭಾಳ ಡಿಲೇ ಆಯ್ತು. ಈಗ ಒಂದು ಹಂತಕ್ಕೆ ಬಂದಿದೆ. ಆಮೇಲೆ ಹೊಸಪೇಟೆ ಬಲ್ಪುಳಿ ಸರ್, ಅದನ್ನು ಹಂಗೆ ಆಗಿದೆ ಸರ್. ಖಂಡಿತ ನಾನು ಲಾಸ್ಟ್ ಮಂತ್ ಡಿಸೆಂಬರ್ 20 ಕೂಡ 4 ಗಂಟೆಗೆ ನಾನು ಮೀಟಿಂಗ್ ಕೂಡ ತಗೊಂಡಿದ್ದೆ. ಸೌತ್ ವೆಸ್ಟರ್ನ್ ರೈಲ್ವೆ ಭವನದಲ್ಲಿ ತಗೊಂಡು ಎಲ್ಲ ಸ್ಪೀಡ್ ಅಪ್ ಮಾಡಬೇಕು ಅಂತೇಳಿ ಎಲ್ಲ ತಗೊಂಡಿದೀವಿ. ಈಗ ಆಗ್ತಾ ಇದ್ದಾವೆ. ಈಗ ಏನೇನು ಪೆಂಡಿಂಗ್ ವರ್ಕ್ಸ್ ಇದ್ದು, ಈಗ ರೇಡಿಯೋ ಪಾರ್ಕ್ ಕೂಡ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಒಂದು ಲ್ಯಾಂಡ್ ಅದೆಲ್ಲ ಅಗ್ರಿಮೆಂಟ್ ಆಗಿದೆ, ಅಗ್ರಿ ಆಗಿದ್ದಾರೆ ಕೊಡ್ಲಿಕ್ಕೆ. ಅದನ್ನು ಕೂಡ ನಾನು ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಕ್ಲಿಯರ್ ಮಾಡಿ ಅದಕ್ಕೂ ಚಾಲನೆ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ಕೂಡ. ಸೊ ಈ ರೀತಿಯಾಗಿ ರೈಲ್ವೆ ಇರ್ಬೋದು, ಆಮೇಲೆ NHA ಇದು ಸುಧಾ ಕ್ರಾಸ್ ಮಠ ಏನು ಹೊರಟಿದೆ ಆಲ್ರೆಡಿ ಅವರು ನಿತಿನ್ ಗಡ್ಕರಿ ಅವರು ಏನು ಡೆವಲಪ್ಮೆಂಟ್ ಮಾಡೋಕೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ದು ಒಂದು ಸ್ಪೆಷಲ್ ಅನುದಾನ ಕೂಡ ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಟ್ಕೊಂಡು ಭಾರತ್ ಮಾಲಾ ಇದರಲ್ಲಿ ಈಗ ನಾವು ರಿಂಗ್ ರೋಡ್ ಎಲ್ಲ ಮಾಡ್ತಾ ಇದ್ವಿ, ಅದರಲ್ಲಿ ಕವರ್ ಮಾಡಿಕೊಂಡು ನಮ್ದು ಸಾಹೇಬ್ರು ಕೂಡ ಮಾತಾಡಿದ್ದೀನಿ ನಾನು. ಸರ್, ಈಗ ರೈಲ್ವೆ ವರ್ಕ್ ಯಾಕೆ ಡಿಲೇ ಆಗ್ತಾ ಇದೆ ಸರ್, ಯಾಕೆ ಲೇಟ್ ಆಗ್ತಾ ಇದೆ ಅಂತ? ಇಲ್ಲ, ನಾರ್ಮಲಿ ಚುನಾವಣೆಗಳಾದ ಹೊಸ ಸರ್ಕಾರ ಬಂದಿದೆ, ಈಗೆಲ್ಲ ಪೆಂಡಿಂಗ್ಸ್ ಇದೆ, ನಿಮ್ಗೂ ಗೊತ್ತಿದೆಲ್ಲ. ಸಾಮಾನ್ಯ ಆದ್ಮೇಲೆ ನಾರ್ಮಲಿ ಸ್ವಲ್ಪ ಎಲ್ಲ ಸೆಟ್ ಆಗಮಟ್ಟ ಟೇಕ್ ಟೈಮ್. ನಮ್ದು ಬೈ ಎಲೆಕ್ಷನ್ ಇತ್ತು, ನೀವು ಆಗ್ಲೆಲ್ಲ ಬರೀತಿದ್ರಪ್ಪ ಸಂಸದರ ಕಚೇರಿ ಇಲ್ಲ ನಾಪತ್ತೆ ಇದೆ. ಈಗ ನಾವು ಕೆಲ್ಸದ ಮೇಲೆ ನಾವೆಲ್ಲ ಕೆಲಸ ಮಾಡೋರಿ, ಅರ್ಥ ಐತೆ ಅಲ್ಲ. ನಾವ್ ಯಾವಾಗ್ಲೂ ನಾವು ಕಾಮ್ ಕಿ ಬಾತ್ ನಮ್ದೆಲ್ಲ ಕೂಡ ಅರ್ಥ ಐತೆ ಇಲ್ಲ. ಆಮೇಲೆ ಅಡಿಷನಲ್ ರೈಲ್ವೆ ಟ್ರ್ಯಾಕ್ ಹಾಕ್ಬೇಕಂತ ಹೇಳಿ ಸರ್ವೆ ಮಾಡಬಹುದು ಪ್ರೈವೇಟ್ ಸಂಸ್ಥೆ ಸರ್ವೆ ಮಾಡ್ತಾ ಇದಾರೆ. ಮೊನ್ನೆ ಸೋಮಣ್ಣ ಸರ್ ಬಂದಾಗ ಕೂಡ ಎಲ್ಲ ಡಿಸ್ಕಷನ್ ಆಗಿದೆ. ಅದು ಅನ್ಸೈಂಟಿಫಿಕ್ ಇದೆ, ಯಾಕಂದ್ರೆ ಫರ್ಟೈಲ್ ಲ್ಯಾಂಡ್ ಇದೆ ಅದನ್ನೆಲ್ಲದೂ ಕೂಡ ಮೊನ್ನೆ ರಿಕ್ವಿಷನ್ ಕೊಟ್ಟಿದ್ದಾರೆ. ಅದನ್ನ ತಗೊಂಡು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಬೇಕು ಡೆವಲಪ್ಮೆಂಟಿಗೆ, ಬಟ್ ಅದನ್ನ ಸೈಂಟಿಫಿಕ್ ಆಗಿ ಮಾಡಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಅದನ್ನ ಕುಂತ್ಕೊಂಡು ಒನ್ಸ್ ಅಗೇನ್ ನಾನು ರಿವ್ಯೂ ಮಾಡಿ ಅದನ್ನ ಅವ್ರಿಗೂ ಅಂದ್ರೆ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೂ ಅನುಕೂಲ ಆಗಬೇಕು. ಜೊತೆಗೆ ಯಾವುದೇ ಒಂದು ಕೃಷಿಕರಿಗೆ ಕೂಡ ರೈತರು ಕೂಡ ಅನಾನುಕೂಲ ಆಗದಂಗೆ ಅದು ಬೆಳೆ ಬೆಳೀತಕ್ಕಂಥ ಭೂಮಿಗಳನ್ನ ಅವಾಯ್ಡ್ ಮಾಡಿ ಎಲ್ಲಾರನ್ನೂ ಒಂದು ಕಾನ್ಫಿಡೆನ್ಸಿಗೆ ತಗೊಂಡು ಅದನ್ನ ಮಾಡ್ತಕ್ಕಂಥ ಕೆಲಸ ನಾನು ಮುಂದಿನ ದಿನದಲ್ಲಿ ಮಾಡ್ತೇನೆ. ಸರ್, ಈಗ ಸಂಡೂರು ಭಾಗದಲ್ಲಿ ಇವಾಗಲೂ ನಾನು CC ಜೊತೆ ನಾನು ಚರ್ಚೆ ಮಾಡಿದ್ದೀನಿ. ಏನಾಗಿದೆ ಅಲ್ಲಿ ಅನ್ಸೈಂಟಿಫಿಕ್ ಆಗಿದೆ. ಇಲ್ಲಿ ಕ್ವಾಂಟಿಟಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಬೇಸಿಕಲಿ ಸೈಮಲ್ಟೇನಿಯಸ್ಲಿ ಅದಕ್ಕೆ ರೋಡ್ಸು ರೈಲ್ವೇಸು ಪ್ಲಾನ್ ಮಾಡಬೇಕು, ಅದು ಗ್ಯಾಪ್ ಆಗಿದೆ. ಅದು
ಇದರಿಂದಾಗಿ ಈಗ 33 ಮಿಲಿಯನ್ ಟನ್ಸ್ ಅದು ಮೂವ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂಗೆ ಇನ್ಫ್ರಾಸ್ಟ್ರಕ್ಚರ್ ರೈಲ್ವೇಸ್ ಬೇಕು, ರೋಡ್ ಬೇಕು, ಕನ್ವೇಯರ್ ಬೇಕು, ಅದು ಆಗಿಲ್ಲ. ಅದನ್ನು ಇದನ್ನ ಸಿ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮುಂದಿನ ದಿನದಲ್ಲಿ ನಾನು ಮಾಡ್ತಾ ಇದ್ದೀನಿ. ನೀವು ಏನೇ ಅನೌನ್ಸ್ಮೆಂಟ್ ಮಾಡಿದ್ರೆ ಫಸ್ಟ್ ಬೇಸಿಕ್ ಕಮ್ಯುನಿಟೀಸ್ ಫುಲ್ಫಿಲ್ಮೆಂಟ್ ಮಾಡಿ, ದೆನ್ ಯು ಕ್ಯಾನ್ ಪ್ಲಾನ್ ಅನೌನ್ಸ್ಮೆಂಟ್. ಅದು ಮಾಡೋದ್ರಿಂದ ಇಕೋ ಫ್ರೆಂಡ್ಲಿ ಮೈನಿಂಗ್ ಕೂಡ ಇರುತ್ತೆ, ಜೊತೆಗೆ ಯಾರಿಗೂ ತೊಂದರೆ ಆಗಲ್ಲ. ಆ ತರ ಮಾಡ್ರಿ ಅಂತೇಳಿ ಸಿ ಗಮನಕ್ಕೆ ತಗೊಂಡ್ಬಂದು ಮುಂದಿನ ದಿನದಲ್ಲಿ ಕಂಪ್ಲೀಟ್ ಆಗಿ ಯಾವ್ದು ಇಂಬ್ಯಾಲೆನ್ಸ್ ಆಗಂಗೆ ಮ್ಯಾಚ್ ಅಲ್ಲ ಇಮಿಡಿಯೇಟ್ಲಿ ಸರ್ ಏನಾದ್ರು ಸ್ಪೀಡ್ ಬ್ಯಾಲೆನ್ಸ್ ಮಾಡುವಂತದ್ದು ಕಂಟ್ರೋಲಿಂಗ್ ಆಲ್ರೆಡಿ ನಾನು RTO ಅವರಿಗೂ ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೂಡ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ. ಈಗ 50 ಕಿಲೋಮೀಟರ್ಸ್ಗೆ ವೇಗ ಮಿತಿದ ಸ್ಪೀಡ್ ಗವರ್ನರ್ ಮಾಡಬೇಕು ಅಂತೇಳಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ವಿ. ಅದನ್ನ ಮಾಡ್ತೀವಿ ಆದಷ್ಟು ಬೇಗನೆ ಮಾಡಿ 50 ಕಿಲೋಮೀಟರ್ ರಿಸ್ಟ್ರಿಕ್ಷನ್. ಯಾಕಂದ್ರೆ ರಾತ್ರಿ ವೇಳೆ ಡ್ರಿಂಕ್ಸ್ ಮಾಡಿನೇ ಅಲ್ಲಿ ವೆಹಿಕಲ್ ಓಡಾಡ್ತಾರ ಅನ್ನೋ ಆಲ್ರೆಡಿ ನಿಮ್ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾನು ಹೇಳಿದ್ದೀನಿ, SP ಅವರು ಕೂಡ ಗಮನಕ್ಕೆ ತಂದೀನಿ. ಎಲ್ಲೆಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತದೆ, ಎಲ್ಲೆಲ್ಲಿ NH ಇರ್ಬೋದು, ಎಲ್ಲಿ ಇರ್ಬೋದು, ಎಲ್ಲಿ ಸೆಕೆಂಡ್ ಹ್ಯಾಂಡ್ ಡ್ರಿಂಕ್ಸ್ ಮಾಡ್ತಾ ಇದ್ರೆ ಅನಾಧಿಕೃತವಾಗಿ ಎಲ್ಲೆಲ್ಲಿ ಮಾಡ್ತಾ ಇದ್ರೆ ಮಟ್ಟ ಹಾಕಿ ಒಟ್ಟ ಇಲ್ಲಿಗಲ್ಸ್ ಏನಿದಾವಲ್ಲ ಅದನ್ನ ಕಂಪ್ಲೀಟ್ ಆಗಿ ತೆಗಿತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ SP ಅವ್ರಿಗೆ ಗಮನಕ್ಕೆ ತಂದಿದ್ದೀನಿ. ಜೊತೆಗೆ DC ಅವ್ರು ಕೂಡ ಗಮನಕ್ಕೆ ತಂದಿದ್ದೀನಿ. ಅದನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ನಿಮ್ಮ ಮೂಲಕ ಅವ್ರಿಗೆ ಕೂಡ ಮನವಿ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೊಡ್ತೇವೆ. ತಮ್ಮದು ಸಹಕಾರ ಇಲ್ಲಿ ನಾವೆಲ್ಲರೂ ಸೇರಿ ಜೊತೆಯಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಮತ್ತು ಸಂಸದನಾಗಿ ಮುಂದಿನ ದಿನದಲ್ಲಿ ನಾವೆಲ್ಲರೂ ಸೇರಿ ಜಿಲ್ಲೆಗೆ ಒಂದು ಅಭಿವೃದ್ಧಿ ಪರವಾಗಿ ನಾವೆಲ್ಲರೂ ಹೋಗೋಣ ಅಂತ ನಿಮ್ಮ ಮೂಲಕ ಜನರು ಕೂಡ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಸಹಕಾರ ಕೂಡ ಇರಲಿ. ಧನ್ಯವಾದಗಳು. ಈ ಸತಿ ಘೋಷಣೆ ಮಾಡಿ ಅದು ಯಾಕಂದ್ರೆ 100-110 ಕೋಟಿ ರೂಪಾಯಿ ಫಸ್ಟಿಗೆ 75 ಕೋಟಿ ಇತ್ತು, ಇವಾಗ 80 ಆಯಿತು, 90 ಆಯಿತು, 110, 115 ಕೋಟಿ ಇವಾಗಲೇ DPR ಆಗಿ ಇವಾಗಲೇ FT ಕ್ಲಿಯರೆನ್ಸ್ಗೆ ಹೋಗೈತಿ. ಭಾಳ ವರ್ಷಗಳ ಬೇಡಿಕೆ ಇವತ್ತೇನು ಸುಮಾರು ಏನು ತುಂಗಭದ್ರಾ ಡ್ಯಾಮ್ ಕಟ್ಟಿದಾಗ ಸಹ ಇಲ್ಲಿವರೆಗೆ ಅದೇ ಸೇತುವೆಯಲ್ಲಿ ಜನಗಳು ಇದು ಮಾಡ್ತಾರೆ. ನೀರು 1 ಲಕ್ಷ ಕ್ಯೂಸೆಕ್ಸ್ ಬಿಟ್ಟು ಕೂಡಲೇ ಜನಗಳು ಭಾಳಷ್ಟು ತೊಂದರೆ ಆಗ್ತದೆ. ಈ ಸತಿ 4-5 ಸತಿ ಡ್ಯಾಮ್ ತುಂಬಿದ್ರಿಂದ ಭಾಳಷ್ಟು ಕಷ್ಟ ಆಗಿ ಇವೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತಗೊಂಬಂದಿದೆ. ನಂಬಿಕೆ ಇದೆ ಆದಷ್ಟು ಬೇಗ ಅದು ಮಾಡೋಂಥ ಕೆಲಸ ಮಾಡ್ತೀವಿ. ಅದಾದಮೇಲೆ ನಮ್ಮ ಪೂಳೆಂ ಯಾವುದು ವೇದಾವತಿ ನದಿ ಅದು ಕೂಡ ನಮ್ಗೆ ಆಂಧ್ರ ಮತ್ತೆ ಬಸರಕೋಟೆ ಇದ್ರ ಕೂಡ ಅಣ್ಣನ ಬಗ್ಗೆ ಗಮನಕ್ಕೆ ಮಾತಾಡಿದ್ವಿ. ಇಂಥವೆಲ್ಲ ಹೊಸ ಪ್ರಾಜೆಕ್ಟ್ ಸೇರಿ ನಾವು ಏನಾದ್ರು ನಾನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಇಮಿಡಿಯೇಟ್ ಆಗಿ ಬೈ ಎಲೆಕ್ಷನ್ ಬಂತು. ಬೈ ಎಲೆಕ್ಷನ್ ಆದ್ಮೇಲೆ ಅಸೆಂಬ್ಲಿ ಬೆಳಗಾಂ ಅಸೆಂಬ್ಲಿ ಬಂತು. ಹಿಂಗಾಗಿ ಆಮೇಲೆ ಮತ್ತೆ 2 ವರ್ಷದ್ದು ಇವು ಅಸೆಂಬ್ಲಿ ಎಲ್ಲ ಬಂದಿರೋದ್ರಿಂದ ಇನ್ ಕಡೆ 27ಕ್ಕೆ ಬರ್ತಾ ಇದ್ದಾರೆ. KDP ಕೂಡ ಕರೆದಿದ್ದಾರೆ. ನಾವೆಲ್ಲರೂ ಸೇರ್ಬಿಟ್ಟು ಹೊಸವರಿ ಸಚಿವರು ಜೊತೆಗೆ ಎಲ್ಲ ಶಾಸಕರು ಎಲ್ಲರೂ ಸೇರ್ಬಿಟ್ಟು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಅವರೇ ಸಚಿವರಾಗಿರ್ತಾರೆ. ಅಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರೇ ಇರ್ತಾರೆ. ಸರಿ ಈಗ 27 ಅಂತ ಹೇಳಿದ್ದು ಈ ತಿಂಗಳು 27 ಸರ್, ಜನವರಿ 26 ನಂತರ 27 ನಾನು ಹೇಳಿದ್ದೆ. ಸರ್, ನಿಮ್ಮ ಪಕ್ಷದಲ್ಲೇ 5 ನಾಯಕರದು ಈಗ ಡಿನ್ನರ್ ಮೀಟಿಂಗ್ ಜಾಸ್ತಿ ಚರ್ಚೆ ಆಗ್ತದೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಊಟ ಮಾಡೋದಕ್ಕೂ ಅದಕ್ಕೂ ಏನ್ರಿ ಸಂಬಂಧ? ಈಗ ಅದಕ್ಕೂ ನೋಡ್ರಿ, ನಮ್ ಸರ್ಕಾರ ಸುಭದ್ರವಾಗಿದೆ, 137 ಜನ ಇದ್ದಾರೆ. ಊಟ ಮಾಡೋದಕ್ಕೂ ಅದಕ್ಕೂ ಹೋಲಿಕೆ ಮಾಡಿ ಮಾತಾಡೋದು ಅದು ಸಂಬಂಧ. ಎಲ್ಲರೂ ಊಟಕ್ಕೆ ಕರೀತಾರ. ಅದು ಯಾಕೆ 4 ಜನರನ್ನ ಹೇಗೆ ಆಯ್ಕೆ ಮಾಡ್ಕೊಂಡು ಊಟ ಮಾಡ್ತಾರೆ ಅರ್ಥ ಆಗ್ಲಿಲ್ಲ. ಒಂದ್ಸಲ ಎಲ್ಲರೂ ನೀವು ಮಾಡಿದ್ದಪ್ಪ ಮೀಡಿಯಾದವ್ರು ಅದನ್ನೆಲ್ಲ ನಾವೆಲ್ಲ ಏನಾಗಲ್ಲ. ಮನೆ ಅಂದ್ಮೇಲೆ ಸಣ್ಣ ಪುಟ್ಟದ್ದು ಇರ್ತವೆ. ನಾವು 5 ವರ್ಷ ಜನರು ಏನ್ ಆಸೆ ಇಟ್ಕೊಂಡಿದ್ದಾರೆ, 6.5 ಕೋಟಿ ಜನ. ಅದಕ್ಕೆ ತಕ್ಕಂಗೆ ನಾವು ಕೆಲಸವನ್ನು ಮಾಡ್ತೇವೆ. ನೆಕ್ಸ್ಟ್ 2028 ಕೂಡ ನಾವು ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಮತ್ತೆ ಸರ್ಕಾರ ನಾವೇ ರಚನೆ ಮಾಡೋದು, ನಮ್ದೇ ಸರ್ಕಾರ. ತಾವು ಕೂಡ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ.